ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿನ ಕುಡಿಯೋಣ ಅಂತ ಕಾಫಿನ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಾಫಿನ ಕುಡಿದು 6 ಮಂತ್ಸ್ ಆಗಿತ್ತು. ಸೊ ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೆ ಕಾಫಿನ. ಸೊ ಇವತ್ತು ಕುಡಿತಾ ಇದ್ದೀನಿ. ಯಾಕೆ 6 ಮಂತ್ಸ್ ಆಗಿತ್ತು ಅಂದರೆ, ಆ್ಯಕ್ಚುಲಿ ನಮ್ಮ ಪಾಪುಗೆ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟಿಂದ ಸ್ಕಿನ್ ಅಲರ್ಜೀಸ್ ಆಗಿತ್ತು. ಸೊ ಅದು ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ. ಸ್ಕಿನ್ ಅಲರ್ಜಿ ಇರೋದ್ರಿಂದ ನಾವು ಮಗುಗೆ ಫೀಡ್ ಮಾಡೋದ್ರಿಂದ ಸೊ ಮಗು ಕೂಡ ಡೈರೆಕ್ಟಾಗಿ ಯಾವುದೇ ಹಾಲು ಮತ್ತು ಹಾಲು ಪ್ರಾಡಕ್ಟ್ಸ್ನ ಕೊಡೋ ಹಾಗಿಲ್ಲ. ಮತ್ತು ನಾನು ಕೂಡ ಕುಡಿಯೋ ಹಾಗಿಲ್ಲ. ಮೊಸರು, ಬೆಣ್ಣೆ, ತುಪ್ಪ ಯಾವುದೂ ತಿಂದಿಲ್ಲ ನಾನು 6 ಮಂತ್ಸ್. ಯಾವತ್ತೋ ಒಂದಿನ ಮಿಸ್ಸಾಗಿ ತಿಂದುಬಿಟ್ಟಿದ್ದೆ. ಅದು ಬಿಟ್ಟರೆ ನಾನು ಕಾಫಿ ಅಂತೂ ಕುಡ್ದೇ ಇಲ್ಲ. ಚಿಕನ್ ಕೂಡ ತಿನ್ನೋ ಹಾಗಿರಲಿಲ್ಲ. ಬಟ್ ಚಿಕನ್ನ ನಾನು ಒಂದು 2-3 ಸಾರಿ ಹಾಗೆ ಒಂದೊಂದು ಪೀಸ್ ಹಾಗೆ ಟೇಸ್ಟ್ ನೋಡ್ತಿದ್ದೆ ಅಷ್ಟೇ. ಬಟ್ ಯಾವುದನ್ನು ತಿನ್ನೋಕ್ಕೆ ಹೋಗಿಲ್ಲ. ಈಗ ನಾನು ಅದನ್ನೆಲ್ಲ ತಿಂತಾಯಿದ್ದೀನಿ. ಯಾಕೆಂದರೆ 6 ಮಂತ್ಸ್ ಆದಮೇಲೆ ಡಾಕ್ಟರ್ ಕೊಡೋಕೆ ಹೇಳಿದ್ದಾರೆ. ಮತ್ತೆ ಏನಾದರೂ ಅದೇ ರೀತಿ ಸ್ಕಿನ್ ಅಲರ್ಜೀಸ್ ಆದರೆ ನಾವು ಮತ್ತೆ ಸ್ಕಿನ್ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ, ಅಂದರೆ ಅಲರ್ಜಿ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಪಪ್ಪಾಯನ ಪಾಪುಗೆ ತಿನ್ನಿಸ್ದೆ. ಹಾಗೆ ನಾನು ಕೂಡ ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೆ ನಾನು ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಳಗ್ಗೆನೇ ಹೆಸ್ರು ಕಾಳನ್ನು ನೆನೆಸ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಸ್ವಲ್ಪ ಬೇಗ ನೆನಿಬೇಕಲ್ವ, ಹಾಗಾಗಿ ನಾನು ಬೇಗನೆ ನೆನೆಸ್ತಾ ಇದ್ದೀನಿ. ಈ ರೀತಿ ಏನಾದರೂ ಕಾಳು ಬೇಗನೆ ನೆನಿಬೇಕಂದ್ರೆ ಬಿಸಿನೀರನ್ನು ಹಾಕಿದ್ರೆ ಕಾಳಿಗೆ ಬೇಗನೆ ನೆನ್ಕೊಳ್ಳುತ್ತೆ. ಅಂದರೆ ಈಗ ಬೆಳಗ್ಗೆನೇ ನಾವು ಕಾಳು ನೆನೆಸಿ ಮಧ್ಯಾಹ್ನ ಏನಾದರೂ ಸಾಂಬಾರು ಇಲ್ಲ ಪಲ್ಯ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಬೆಳಗ್ಗೆ ಟಿಫನ್ನ ಮುಗಿಸಿ ಮಗು ಕೂಡ ತಿನ್ನಿಸಿ ಮಗುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು. ಅವನು ಮಲಗಿ ಏಳೋ ಅಷ್ಟೊತ್ತಿಗೆ ನನ್ನ ಬಾಕಿ ಕೆಲಸಗಳನ್ನು ಮುಗಿಸ್ಕೋಬೇಕು. ಹಾಗಾಗಿ ನಾನು ಬಟ್ಟೆನ ವಾಷಿಂಗ್ ಹಾಕಿ ಆಮೇಲೆ ಒಣಗಿರೋ ಬಟ್ಟೆಗಳನ್ನ ಎತ್ತಿ ಮಡಿಸಿಡಬೇಕು. ಮಗು ಇರೋ ಮನೇಲಿ ದಿನಾನೂ ಬಟ್ಟೆ ಇದ್ದೇ ಇರುತ್ತೆ. ಒಂದಿನನೂ ಮಿಸ್ ಮಾಡೋ ಹಾಗೆ ಇಲ್ಲ. ನಾನು ಡೈಲಿ ಬಟ್ಟೆನ ಒಗೆಯೋದಕ್ಕೆ ಹಾಕ್ತೀನಿ. ಏಕೆಂದರೆ ಮಕ್ಕಳು ಬಟ್ಟೆ ತುಂಬಾ ಇರುತ್ತೆ. ನಾನು ಮಗುಗೆ ಡೈಪರ್ನ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸುಸು ಮಾಡಿರೋ ಬಟ್ಟೆಗಳು ಜಾಸ್ತಿ ಇರುತ್ತೆ. ಡೈಪರ್ ಅಂದರೆ ಔಟ್ಸೈಡ್ ಹೋಗುವಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ. ಜಾಸ್ತಿ ಮನೆಯಲ್ಲೆಲ್ಲ ಯೂಸ್ ಮಾಡೋದಿಲ್ಲ. ನೈಟ್ ಕೂಡ ಯೂಸ್ ಮಾಡೋದಿಲ್ಲ. ಅದಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ಟೆನೇ ಯೂಸ್ ಮಾಡೋದು. ಸೊ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಸೊ ನಾವು ಹೇಳೋದೆಲ್ಲ ಅರ್ಥ ಆಗುತ್ತೆ. ವಾಶ್ರೂಮ್ಗೆ ಹೋಗಿ ಸುಸು ಮಾಡು ಅಂದರೆ ಅವನು ಹೋಗಿ ಮಾಡ್ತಾನೆ. ಕೆಲವೊಂದು ಸರಿ ಮಾತು ಕೇಳಲ್ಲ. ಹಾಗಾಗಿ ಬಟ್ಟೆಗಳು ಜಾಸ್ತಿ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಬೆಳಗ್ಗೆ ನೆನೆಸಿದ ಕಾಳು ಆಲ್ರೆಡಿ ನೆಂದಿದೆ. ಆ್ಯಕ್ಚುಲಿ ನಾನು 6:30 to 7 o'clock ನಾನು ಕಾಳನ್ನ ನೆನೆಸಿದ್ದು ಬಿಸಿ ನೀರು ಹಾಕಿ ನೆನೆಸಿದ್ದೆ. ಸೊ ಚೆನ್ನಾಗಿ ನೆನ್ಕೊಂಡಿದೆ. ಈಗ ನಾನು ಇದನ್ನು ಸಾಂಬಾರು ಮಾಡ್ತೀನಿ. ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಈರುಳ್ಳಿ, 2-3 ಟೊಮೊಟೊನ ಹಾಕ್ಕೋತೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ, ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್ 1 ಸ್ಪೂನು, ಖಾರದ ಪುಡಿ 1-2 ಸ್ಪೂನು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಶುಂಠಿ. ಇಷ್ಟನ್ನು ರುಬ್ಬಿ ಆದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದ್ರ ಜೊತೆಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಅದು ಚಟ್ಪಟ ಅಂತ ಸೌಂಡ್ ಮಾಡಿದ್ಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಂಡು ಆಮೇಲೆ ಸ್ವಲ್ಪ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗಬೇಕಲ್ಲ. ಸೊ ವಾಸನೆ ಎಲ್ಲ ಹೋದ್ಮೇಲೆ ನಾವು ನೆನೆಸಿಟ್ಕೊಂಡಿರೋ ಕಾಳನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ನ ಕೂಡ ಸೇರಿಸ್ಕೊತೀನಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ.
ಆರ್ಲಿನ ಬೆಳಗ್ಗೆಯಿಂದ ಮಾತಾಡ್ಸಿರ್ಲಿಲ್ಲ, ಹಾಗಾಗಿ ಆರ್ಲಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಯಾಕೆಂದರೆ ಅವಕ್ಕೂ ಬೋರ್ ಆಗುತ್ತಲ್ವ ಒಂದೇ ಕಡೆ ಇದ್ದು ಔಟ್ಸೈಡ್ ಓಡಾಡೋದಾದರೆ ಅವ್ರಿಗೇನು ಅಷ್ಟು ಅನಿಸೋದಿಲ್ಲ. ಬಟ್ ಮನೆ ಒಳಗಡೆ ಇರುತ್ತಲ್ವ, ಹಾಗಾಗಿ ಅವಕ್ಕೂ ಬೋರ್ ಆಗುತ್ತೆ. ಅದಕ್ಕೆ ಯಾರಾದರೂ ಮಾತಾಡಿಸ್ತಾ ಇರಬೇಕು. ಅಷ್ಟೊತ್ತಿಗೆ ಕುಕ್ಕರ್ ವಿಷಲ್ ಆಗಿತ್ತು. ಮುಚ್ಚಳ ಓಪನ್ ಮಾಡಿ ನೋಡಿದೆ, ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅದನ್ನು ನಾನು ವೀಡಿಯೋ ಮಾಡಿ ಇಟ್ಕೊಳಕ್ಕಾಗಿಲ್ಲ. ಸೊ ನಾನು 1 ವೀಕ್ ಬ್ಯಾಕ್ ಮನೆಗೆ ಮನಿ ಪ್ಲ್ಯಾಂಟನ್ನು ತಂದಿದ್ದೆ. ಸೊ ಅದನ್ನು ನಾನು 1 ವೀಕ್ ಬ್ಯಾಕ್ ಈ ರೀತಿ ಬಾಟ್ಲಲ್ಲಿ ನೀರು ಹಾಕಿ ಬಾಟ್ಲಲ್ಲಿ ಇಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ನೀವೇನಾದರೂ ಮನಿ ಪ್ಲ್ಯಾಂಟನ್ನು ಮನೆ ಒಳಗಡೆ ಈ ರೀತಿ ನೀರಲ್ಲಿ ಬೆಳೆಸಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಅದೇನೆಂದರೆ, ಫಸ್ಟು ನೀವು ಮನಿ ಪ್ಲ್ಯಾಂಟನ್ನು ತಗೊಂಡು ಈ ರೀತಿ ಸ್ವಲ್ಪ ಎಲೆಯಿಂದ ಕೆಳಗಡೆ, ನಾವು ಗೆಣ್ಣು ಅಂತ ಕರಿತೀವಿ, ಅಲ್ಲಿ ಕಟ್ ಮಾಡಿ ನೀವು ನೀರಲ್ಲಿ ಹಾಕಿ ಇಡಬೇಕಾಗತ್ತೆ. ನೀವು ಎಷ್ಟು ಎಲೆ ಇರುತ್ತೆ ಅಷ್ಟು ಸಪ್ರೇಟ್ ಕಟ್ ಮಾಡಿ ನೀವು ಇಡ್ಬೋದು. ಇಲ್ಲ ನಿಮಗೆ 2-3 ಸಾಕು ಅನ್ನೋದಾದರೆ ಈ ರೀತಿ ಎರಡು ಮಾತ್ರ ಕಟ್ ಮಾಡಿ ಹಾಕಿ ಇಡ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ರೆಡಿ ಬೇರು ಬಿಡ್ತಾ ಇದೆ, ಚಿಗುರು ಎಲೆ ಕೂಡ ಬರ್ತಾ ಇದೆ ಜಸ್ಟ್ 1 ವೀಕಲ್ಲಿ. ಮತ್ತು ಏನಂದರೆ, ನೀವು ಯಾವ ಬಾಟ್ಲಲ್ಲಿ ನೀರು ಹಾಕಿ ಇಟ್ಟಿರ್ತೀರಲ್ವ, ಆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ವೀಕ್ಲಿ ಒನ್ಸ್, ಇಲ್ಲಾಂದರೆ ವೀಕ್ಲಿ 2 ಸಾರಿ ಆದ್ರೂ ಬಾಟ್ಲನ್ನು ಚೆನ್ನಾಗಿ ತೊಳೆದು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಬಾಟ್ಲಲ್ಲಿ ಇಟ್ಟಿಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ಪಾತ್ರೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಟಲಲ್ಲಿ ಇಟ್ಟಿದ್ರೂ ಕೂಡ ಬಾಟ್ಲನ್ನು ವಾಶ್ ಮಾಡಿ ನೀರನ್ನು ಚೇಂಜ್ ಮಾಡ್ತಾ ಇರ್ತಾಯಿರಿ. ಮತ್ತು ಏನಂದರೆ, ನಿಮ್ಮ ಹತ್ರ ಏನಾದರೂ ಆರ್ಗ್ಯಾನಿಕ್ ಲಿಕ್ವಿಡ್ ಗೊಬ್ಬರ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಮತ್ತು ಇನ್ನೊಂದು ಏನಂದರೆ, ಈ ಗಿಡನ ಬಿಸಿಲಲ್ಲಿಟ್ಟು ಬೆಳೆಸ್ಬೇಕು ಅನ್ನೋದೇನೂ ಇಲ್ಲ. ಅದು ನೀವು ಎಲ್ಲಿ ನೆರಳಲ್ಲಿಟ್ಟಿರ್ತೀರ ಅಲ್ಲೇ ಚೆನ್ನಾಗಿ ಬರುತ್ತೆ. ನೋಡಿ, ಆಲ್ರೆಡಿ ಇಷ್ಟು ಚೆನ್ನಾಗಿ ಬೇರು ಬಿಡ್ತಾ ಇದೆ ಮತ್ತು ಎಲೆ ಕೂಡ ಬರ್ತಾ ಇದೆ. ತುಂಬ ಖುಷಿಯಾಯಿತು ನೋಡಿ. ನಾನು ಕೂಡ ವೀಕ್ಲಿ ಒನ್ಸ್ ಇಲ್ಲ ಅಂದರೆ ಟ್ವೈಸ್ ನಾನು ನೀರು ಚೇಂಜ್ ಮಾಡ್ತಾ ಇರ್ತೀನಿ, ಬಾಟ್ಲನ್ನೆಲ್ಲ ವಾಶ್ ಮಾಡಿ. ಲಿಕ್ವಿಡ್ ಅಂತ ನಾನು ಏನೂ ಹಾಕ್ತಾಯಿಲ್ಲ. ಲಿಕ್ವಿಡ್ ಈಗ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು. ಸೊ ಹಾಗೆ ತಿನ್ಕೊಂಬರೋಣ ಅಂತ. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಆವಾಗ ಹೋಗಿ ಐಸ್ ಕ್ರೀಮ್ ತಿಂತಾ ಇರ್ತೀನಿ. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಡ್ತಾರೆ, ಅವ್ರು ಕೂಡ ಐಸ್ ಕ್ರೀಮ್ ತಿಂತಾರೆ. ಸೊ ಹಾಗಾಗಿ ನಾವು ಜಾಸ್ತಿ ಐಸ್ ಕ್ರೀಮ್ ತಿಂತಾ ಇರ್ತೀವಿ. ಸೊ ರಾತ್ರಿ ಊಟಕ್ಕೆ ಮನೇಲಿ ಏನೋ ಮಾಡೋದು ಬೇಡ ಅಂತ ಔಟ್ಸೈಡ್ ತೊಗೊಂಡೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾನ್ ವೆಜ್ ತಿನ್ನೋಣ ಅಂತ. ಆ್ಯಕ್ಚುಲಿ ನಾನು ಚಿಕನ್ ಕೂಡ ಸರಿಯಾಗಿ ತಿಂದಿರಲಿಲ್ಲ ಅಲ್ವಾ. ಚಿಕನ್ ತಿಂದು ಕೂಡ 6 ಮಂತ್ಸ್ ಆಗಿತ್ತು. ಚಿಕನ್ ಬಿರಿಯಾನಿ ಅಂತೂ ನಂಗೆ ತುಂಬ ಇಷ್ಟ, ಬಟ್ ತಿಂದಿರಲಿಲ್ಲ ಇಷ್ಟು ದಿನ. ಮಟನ್ ಬಿರಿಯಾನಿ ತಿಂತಿದ್ದೆ, ಬಟ್ ಚಿಕನ್ ಬಿರಿಯಾನಿ 6 ಮಂತ್ಸ್ ಆಗಿತ್ತು ತಿಂದು. ಅದಕ್ಕೋಸ್ಕರ ನಾನು ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿ ತೊಗೊಂಡೋಗೋಣ ಅಂತ ಬಂದಿದ್ವಿ. ಫ್ರೂಟಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮದು ಆರ್ಡ್ರ್ ಕೊಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಅವ್ರು ಕೊಡೋದು ಲೇಟ್ ಆಯಿತು. ಅಲ್ಲಿವರೆಗೆ ಮಗುನ ಒಂದು ಕಡೆ ಇಟ್ಕೊಂಡು ಕೂರೋದಕ್ಕಂತೂ ಆಗಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ಆಟ ಆಡಲಿ ಅಂತ ಕೆಳಗಡೆ ಬಿಟ್ಟಿದ್ದೆ. ಅವನು ಆಟ ಆಡ್ತಿದ್ದ, ಬಟ್ ಒಂದು ಕಡೆ ಇರೋಲ್ಲ ಅಲ್ವಾ. ಅವನು ಯಾವಾಗಲೂ ಅಷ್ಟೇ ಓಡಾಡ್ತಿರ್ಬೇಕು, ಹೊಸ್ದನ್ನು ಹುಡುಕ್ತಾ ಇರಬೇಕು, ಹೊಸ್ದೇನಿದೆ ಅದನ್ನು ನೋಡ್ತಾ ಇರಬೇಕು. ಇದೇ ಅಲ್ವಾ ಮಕ್ಕಳು ಆಟ ಆಡೋದು. ಸೊ ನಮ್ಮ ಪಾರ್ಸಲ್ ಬಂತು, ನಾವು ತಗೊಂಡು ಹೊರಟ್ವಿ ಮನೆಗೆ. ಹೇಳಲ್ಲ ನೀನು ತಾ
ತಾತ ಹೇಳು. ಅಪ್ಪ ಅಪ್ಪ. ಮಮ್ಮಿ ಮಮ್ಮಿ ಅಂತ ಹೇಳು. ಹೇಳು ಹೇಳು. ಮಮ್ಮಿ ಹೇಳು. ಡ್ಯಾಡಿ ಡ್ಯಾಡಿ ಅಂತ ಹೇಳು. ಡ್ಯಾಡಿ ಹೇಳು ಹೇಳು ಹೇಳು. ಡ್ಯಾಡಿ ಡ್ಯಾಡಿ ಡ್ಯಾನ್ಸ್ ಮಾಡೋಣ ಡ್ಯಾಡಿ. ಡ್ಯಾನ್ಸ್ ಮಾಡೋಣ. ಏನದು ಇಟ್ಕೊಂಡಿರೋ ತೋರ್ಸು. ಊಟ ಎಲ್ಲ ಮುಗಿಸ್ಕೊಂಡು ಮಗು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅವಲಕ್ಕಿನ ಎತ್ಕೊಂಡು ಎಲ್ಲಿಗೆ ತಗೊಂಡು ಓಡಾಡ್ತಿದ್ದಾನೆ. ಹೋಗ್ತಿದ್ಯಾ? ಆಟ ಎಲ್ಲ ಆಡಿ ಆದಮೇಲೆ ಮಗುನ ಮಲಗಿಸಿ ನಾವು ಮತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಐಸ್ ಕ್ರೀಮ್ ತಿನ್ನಬೇಕಂತ ಅನಿಸಿತ್ತು, ಹಾಗಾಗಿ ಹೋಗಿದ್ವಿ. ನಾವು ಹೋಗಿದ್ದು 10:30 ನೈಟು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು, ಸಿಕ್ಕಾಪಟ್ಟೆ ಜನ ಇನ್ನೂ ಬರ್ತಾನೆ ಇದ್ದರು. ಆ ಟೈಮಲ್ಲಿ ಇಷ್ಟೊಂದು ರಶ್ ಇರುತ್ತೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಅಲ್ಲಿಂದ ನಮಗೆ ಆರ್ಡ್ರ್ ಮಾಡಿ ಅಷ್ಟೊತ್ತಿಗೆ 1 hour ಆಗೋಯಿತು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.